ರೇಷ್ಮೆ ಬೆಳೆಗಾರರಿಗೆ ಒಳ್ಳೆ ಗುಣಮಟ್ಟದ ಪರಿಕರಗಳು ಸರ್ಕಾರ ರಿಯಾಯಿತಿ ದರದಲ್ಲಿ ನೀಡುತ್ತೆ. ನಿಜವಾದ ರೈತರು ಸದ್ಬಳಕೆ ಮಾಡಿಕೊಳ್ಳಿ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರಿಗೆ ಒಳ್ಳೆ ಗುಣಮಟ್ಟದ ಪರಿಕರಗಳು ಸರ್ಕಾರ ರಿಯಾಯಿತಿ ದರದಲ್ಲಿ ನೀಡುತ್ತೆ. ನಿಜವಾದ ರೈತರು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಗುಡಿಬಂಡೆ ಪಟ್ಟಣದ ರೇಷ್ಮೆ ಇಲಾಖೆಯ ಮುಂಭಾಗದಲ್ಲಿ ರೇಷ್ಮೆ ಇಲಾಖೆಯಿಂದ ಆಯೋಜಿಸಿದ್ದ ರೇಷ್ಮೆ ಹುಳು ಸಾಕಾಣಿಕೆ ಸಲಕರಣೆಗಳ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸರ್ಕಾರ ರೈತರಿಗೆ ರಿಯಾಯಿತಿ ದರದಲ್ಲಿ ಅನೇಕ ರೀತಿಯ ಸೌಲಭ್ಯಗಳನ್ನು ಕೊಡುತ್ತಿದೆ. ಅದನ್ನು ರೈತರು ಸದ್ಬಳಕೆ ಮಾಡಿಕೊಳ್ಳಬೇಕು. ಕೆಲವರು ಮಾತನಾಡುತ್ತಾರೆ, ಸರ್ಕಾರ ಏನು ಮಾಡುತ್ತಿಲ್ಲ ಎಂದು. ನಮ್ಮ ಸರ್ಕಾರ ಬಡ ಜನರಿಗೆ ಹಾಗೂ ರೈತರಿಗೆ ಎಲ್ಲಾ ರಿಯಾಯಿತಿಯಲ್ಲಿ ಅನುಕೂಲಗಳನ್ನ ಮಾಡಿಕೊಡುತ್ತಿದೆ. ಇನ್ನಷ್ಟು ಸೌಲಭ್ಯಗಳನ್ನ ರೈತರಿಗೆ ನಮ್ಮ ಸರ್ಕಾರ ನೀಡಲು ಸಿದ್ದವಾಗಿದೆ. ರೈತರು ಸರ್ಕಾರ ನೀಡುವಂತಹ ಎಲ್ಲಾ ಸೌಲಭ್ಯಗಳನ್ನ ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕು ಎಂದರು. ರೇಷ್ಮೆ ಇಲಾಖೆಯಿಂದ ಸಬ್ಸಿಡಿ ದರದಲ್ಲಿ ಯಂತ್ರೋಪಕರಣ ಕೊಡುವಂತ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇದು ಒಂದು ಹೆಚ್ಚು ಕಮ್ಮಿ 25% ಸಬ್ಸಿಡಿ, 75% ಸಬ್ಸಿಡಿ ಇರುತ್ತೆ. ಕೇಂದ್ರದ 50 ಪಾಲು, ರಾಜ್ಯದ 25 ಪಾಲು ಮತ್ತು ರೈತರ ವಂತಿಗೆ 25% ಅಷ್ಟೇ. ಬಹಳ ಅನುಕೂಲ ರೈತರಿಗೆ ಮಾತ್ರ ಇದು. ಇನ್ನಷ್ಟು ನಮ್ಮ ರೈತರು ಬರಬೇಕು, ಈ ರೇಷ್ಮೆ ಉದ್ದಿಮೆಯಲ್ಲಿ ತೊಡ್ಕೋಬೇಕು, ಇನ್ನಷ್ಟು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ನಮ್ಮ ಸರ್ಕಾರ ಯೋಚನೆ ಮಾಡಿ ಇಂಥ ಅನೇಕ ಜನಕಲ್ಯಾಣ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಇವತ್ತು ಹೆಚ್ಚು ಕಮ್ಮಿ 125 ಫಲಾನುಭವಿಗಳಿದ್ದಾರೆ. ಕೆಲವರು ಬಂದಿಲ್ಲ ಇಲ್ಲಿಗೆ. ಅಂದರೆ ಒಬ್ಬ ಮನುಷ್ಯನಿಗೆ ಮಿನಿಮಮ್ ಅಂದರೆ ಇವತ್ತು ನಾವು ಕೊಟ್ಟಿರೋ ಪ್ರಕಾರ ಮ್ಯಾಕ್ಸಿಮಮ್ ಟ್ರಿಲ್ಲರ್ಗೆ ಇರೋ ಪ್ರಕಾರ 50,000 ರೂಪಾಯಿ ಅವ್ರು ಫ್ರೀಯಾಗಿ ಹೋಗ್ತಾ ಇದೆ. ಅವ್ರ ಮನೆಗೆ 50,000 ರೂಪಾಯಿ ಫ್ರೀಯಾಗಿ ಹೋಗ್ತಾ ಇದೆ. ಅದನ್ನು ನಮ್ಮ ರೈತರು ಮನಗಾಣಬೇಕು. ಸರ್ಕಾರದಿಂದ ಕೆಲವರು ಮಾತನಾಡುವಾಗ ಏನಪ್ಪ ಸರ್ಕಾರ ಅಂತಾರೆ. ಇಂಥವ್ರ ಮುಖಾಂತರ ಸರ್ಕಾರ ರೈತರಿಗೆ ಸಹಾಯವಾಗಿ ನಿಂತಿದೆ. ಇನ್ನಷ್ಟು ಸಹಾಯ ಕಾರ್ಯಕ್ರಮವನ್ನು ಮಾಡೋಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತು ಎಲ್ಲಕ್ಕೆ ಬಯಸುತ್ತೆ. 127 ರೈತರಿಗೆ ರೇಷ್ಮೆ ಇಲಾಖೆಯ ಸಲಕರಣೆಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ರೇಷ್ಮೆ ಇಲಾಖೆಯ ವಿಸ್ತರಣಾ ಅಧಿಕಾರಿ ಗಂಗರಾಜು, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಆದಿರೆಡ್ಡಿ, ತಹಸೀಲ್ದಾರ್ ಸಿಗಂಬತ್ ಉಲ್ಲಾ, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಆರತಿ ಸೇರಿದಂತೆ ತಾಲೂಕಾ ಮಟ್ಟದ ಅಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಅಂದ್ರೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಚುನಾವಣೆ ಮುಖ್ಯ ಆಗಿತ್ತು. 4 ರಾಜ್ಯಗಳಲ್ಲಿ ಎಲೆಕ್ಷನ್ ಇತ್ತು. ಅದಕ್ಕೆ ಯಾವುದೇ ₹1 ಏರಿಸಲಿಲ್ಲ. ಅದಾದ ಇಮ್ಮಿಡಿಯೇಟ್ ಆಗಿ ₹3 ಪೆಟ್ರೋಲ್ಗೆ, ₹3 ಡೀಸೆಲ್ಗೆ ಏರಿಕೆ ಆಗುತ್ತೆ. ಸದ್ಯದಲ್ಲಿ ಇನ್ನೂ ಹೆಚ್ಚಾಗೋ ಸಂಭವನೂ ಇದೆ. ನಾವು ಕೇಳಕ್ಕೆ ಹೋದಾಗ ಇದು ನಮ್ಮ ವಾರ್ ಎಫೆಕ್ಟ್ ಅಂತ ಮಾತನಾಡ್ತಾ ಇದ್ದಾರೆ. ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ, ನೀವು ಈ ಹಿಂದೆ ಕ್ರೂಡ್ ಆಯಿಲ್ 39 ಇದ್ದಾಗ ನೀವು ಹೈಯೆಸ್ಟ್ ಮಾರ್ಜಿನ್ ತಗೊಂಡಿದ್ರ, ಈಗ ಅದನ್ನು ಸ್ವಲ್ಪ ನಮ್ಮ ಜನರಿಗೆ ಬಿಟ್ಕೊಡ್ಬೇಕು ಅನ್ನೋ ಮಾತು ನಾನು ಕೇಂದ್ರ ಸರ್ಕಾರಕ್ಕೆ ಸಲಹೆ ಕೊಡ್ತೀನಿ.